ಒಂದು ಕಾಲದಲ್ಲಿ ಒಳ್ಳೆ ಸ್ನೇಹಿತರಾಗಿದ್ದ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧದಲ್ಲಿ ಈಗ ಒಂದು ದೊಡ್ಡ ಬಿರುಕು ಮೂಡಿದೆ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಹಿಂದೆಂದೂ ಈ ರೀತಿ ಆಗಿರ್ಲಿಲ್ಲ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಹೀಗಾಗೋಕೆ ಕಾರಣವಾದ್ರೂ ಏನು? ಬನ್ನಿ ಇದನ್ನೇ ಇವತ್ತು ನಾವು ವಿವರವಾಗಿ ನೋಡೋಣ. ಹಿಂದೆ ಈ ಸಂಬಂಧವನ್ನ ಹೇಗೆ ಹೇಳ್ತಿದ್ರು ಅಂದ್ರೆ, ಭಾರತ ಒಂದು ದೊಡ್ಡ ಆನೆ ತರ, ಬಾಂಗ್ಲಾದೇಶ ಒಂದು ಚೇಷ್ಟೆ ಮಾಡೋ ಕೋತಿ ತರ ಅಂತ. ಕೋತಿ ಎಷ್ಟೇ ತರಲೆ ಮಾಡಿದ್ದು ಆನೆ ಸುಮ್ಮನೆ ಸಹಿಸ್ಕೊಂಡಿರ್ತಿತ್ತು. ಆದ್ರೆ ಈಗ ಆ ಆನೆಗೆ ತಾಳ್ಮೆ ಕಳೆದು ಹೋಗಿದೆ. ಸುಮ್ಮನಿರೋಕೆ ರೆಡಿ ಇಲ್ಲ, ಬದಲಿಗೆ ತಕ್ಕ ಉತ್ತರ ಕೊಡೋಕೆ ಸಿದ್ಧವಾಗಿದೆ. ಈ ವಿಶ್ಲೇಷಣೆಯಲ್ಲಿ ನಾವು 5 ಮುಖ್ಯ ವಿಷಯಗಳನ್ನ ನೋಡೋಣ. ಸಂಬಂಧ ಯಾಕೆ ಕೆಡ್ತು, ತಕ್ಷಣಕ್ಕೆ ಈ ಗಲಾಟೆ ಶುರುವಾಗಿದ್ಯಾಕೆ, ಭಾರತ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತು, ಇದರ ಹಿಂದಿರೋ ರಾಜಕೀಯ ಏನು, ಮತ್ತು ಕೊನೆಗೆ ಈ ವಾಕ್ಸಮರ ಎಲ್ಲಿ ಹೋಗ್ ನಿಲ್ಬಹುದು ಅಂತ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬಿದ್ದ ನಂತರ ಭಾರತ ವಿರೋಧಿ ಮಾತುಗಳು, ಚಟುವಟಿಕೆಗಳು ಜೋರಾಗಿವೆ. ಇದು ಭಾರತದ ತಾಳ್ಮೆಯನ್ನೇ ಪರೀಕ್ಷಿಸ್ತಾ ಇದೆ. ದೆಹಲಿಯಲ್ಲೂ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗಿದ್ರೆ ಈ ಮಟ್ಟಕ್ಕೆ ಪರಿಸ್ಥಿತಿ ಬಿಗಡಾಯಿಸೋಕೆ ತಕ್ಷಣದ ಕಾರಣಗಳೇನು? ಬನ್ನಿ ನೋಡೋಣ. ನೋಡಿ, ಈ ಎಲ್ಲ ಗಲಾಟೆ ಶುರುವಾಗಿದ್ದೆ ಶರೀಫ್ ಉಸ್ಮಾನ್ ಹಾದಿ ಅನ್ನೋ ವ್ಯಕ್ತಿ ಮೇಲೆ ನಡೆದ ಶೂಟಿಂಗಿಂದ. ಆತ ಸದ್ಯಕ್ಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ. ಇದು ನಡೆದಿದ್ದೇ ತಡ. ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಆರೋಪಿಸಿ ಪ್ರತಿಭಟನೆಗಳು ಶುರುವಾದ್ವು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ, ಪ್ರತಿಭಟನಾಕಾರರು ಢಾಕಾದಲ್ಲಿರೋ ಭಾರತೀಯ ಹೈಕಮಿಷನ್ ಆಫೀಸ್ ಮೇಲೆಯೇ ದಾಳಿ ಮಾಡೋಕೆ ಪ್ರಯತ್ನಿಸಿದ್ರು. ಹಾಗಿದ್ರೆ ಯಾರಿವನು ಶರೀಫ್ ಉಸ್ಮಾನ್ ಹಾದಿ? ಯಾಕೆ ಇವನ್ ಮೇಲೆ ದಾಳಿಯಾದ್ರೆ ಇಷ್ಟೊಂದು ದೊಡ್ಡ ಗಲಾಟೆ ಆಗ್ಬೇಕು? ಅಂದ್ರೆ ಈತ ಭಾರತದ ದೊಡ್ಡ ವಿಮರ್ಶಕ. ಇತ್ತೀಚೆಗೆ ಬೃಹತ್ ಬಾಂಗ್ಲಾದೇಶ್ ಅಂತ ಒಂದು ನಕ್ಷೆಯನ್ನೇ ಬಿಡುಗಡೆ ಮಾಡಿದ. ವಿವಾದ ಏನಪ್ಪಾ ಅಂದ್ರೆ, ಆ ನಕ್ಷೆಯಲ್ಲಿ ಭಾರತದ ಪಶ್ಚಿಮ ಬಂಗಾಳ, ಅಸ್ಸಾಂನಂತಹ ರಾಜ್ಯಗಳನ್ನು ಸೇರಿಸಿ ಅದೆಲ್ಲ ಬಾಂಗ್ಲಾದೇಶಕ್ಕೆ ಸೇರಿದ್ದು ಅಂತ ವಾದ ಮಾಡಿದ್ದ. ಇದೇ ಕಾರಣಕ್ಕೆ ಆತನ ಮೇಲಿನ ದಾಳಿ ಭಾರತ್ ವಿರೋಧಿ ಭಾವನೆಗಳನ್ನ ಇನ್ನಷ್ಟು ಆಳಿಸಿತು. ಈ ಸಲ ಮಾತ್ರ ಭಾರತದ ಪ್ರತಿಕ್ರಿಯೆ ಯಾರೂ ಊಹಿಸಿರ್ಲಿಲ್ಲ. ಪ್ರತಿ ಬಾರಿಯಂತೆ ಸಹನೆಯಿಂದ ಇರಲಿಲ್ಲ, ಬದಲಿಗೆ ತುಂಬಾನೇ ಕಠಿಣವಾದ ನಿಲುವನ್ನ ತಗೊಂಡಿತು. ಇದು ಭಾರತದ ವಿದೇಶಾಂಗ ನೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆಯ ಸೂಚನೆ ಅಂತಾನೂ ಹೇಳ್ಬೋದು. ಭಾರತ ಸುಮ್ಮನೆ ಕೂರಲಿಲ್ಲ, ತಕ್ಷಣವೇ ಆಕ್ಷನ್ ತಗೊಳ್ತು. ಮೊದಲಿಗೆ ಭಾರತದಲ್ಲಿರೋ ಬಾಂಗ್ಲಾದೇಶದ ಹೈಕಮಿಷನರ್ನ ಕರೆಸಿ ನೇರವಾಗಿ ವಾರ್ನಿಂಗ್ ಕೊಡ್ತು. ಈ ಥರ ಘಟನೆಗಳು ಮತ್ತೆ ನಡೆದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಖಡಕ್ಕಾಗಿ ಹೇಳ್ತು. ಅಷ್ಟೇ ಅಲ್ಲ, ಬಾಂಗ್ಲಾದೇಶದಲ್ಲಿರೋ ತನ್ನ ವೀಸಾ ಸೆಂಟರ್ನ ಅನಿರ್ದಿಷ್ಟಾವಧಿಗೆ ಕ್ಲೋಸ್ ಮಾಡಿ ಒಂದು ದೊಡ್ಡ ಸಂದೇಶವನ್ನೇ ರವಾನಿಸಿದೆ. ಸರಿ, ಈಗ ಇದರ ಹಿಂದಿರೋ ರಾಜಕೀಯ ಲೆಕ್ಕಾಚಾರ ಏನು ಅಂತ ನೋಡೋಣ. ಬಾಂಗ್ಲಾದೇಶದ ಹೊಸ ರಾಜಕೀಯ ನಾಯಕರು ಯಾಕೀಗೆ ಭಾರತವನ್ನ ಕೆಣಕುತ್ತಿದ್ದಾರೆ? ಮೂಲಗಳು ಹೇಳೋ ಪ್ರಕಾರ ಇದರ ಹಿಂದೆ ಒಂದು ದೊಡ್ಡ ಆಂತರಿಕ ರಾಜಕೀಯದ ಆಟವೇ ಇದೆ. ಇದಕ್ಕೊಂದು ಉದಾಹರಣೆ ನೋಡಿ. ಬಾಂಗ್ಲಾದೇಶದ ಹೊಸ ಪಕ್ಷ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿಯ ನಾಯಕ ಹಸನತ್ ಅಬ್ದುಲ್ಲಾ ಏನಂತಾರೆ ಕೇಳಿ. ನಾವು ಭಾರತವನ್ನ ಉಳಿಯೋ ಪ್ರಯತ್ನಗಳಿಗೆ ಬೆಂಬಲ ಕೊಡ್ತೀವಿ. ಈ ಒಂದು ಮಾತು ಸಾಕು ಅಲ್ಲಿನ ರಾಜಕೀಯದಲ್ಲಿ ಭಾರತ ವಿರೋಧಿ ಭಾವನೆಗಳನ್ನ ಹೇಗೆ ಬಳಸ್ಕೊಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಹಾಗಾದ್ರೆ ಇದರ ಅಸಲಿ ಉದ್ದೇಶವಾದ್ರೂ ಏನು? ಮೂಲಗಳ ಪ್ರಕಾರ ಇದು ಪಕ್ಕಾ ಒಂದು ಎಲೆಕ್ಷನ್ ಸ್ಟ್ರಾಟಜಿ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಚುನಾವಣೆ ಇದೆ. ದೇಶದೊಳಗೆ ಆರ್ಥಿಕ ಸಮಸ್ಯೆಗಳು ತಾಂಡವವಾಡ್ತಿವೆ. ಅದರಿಂದ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಈ ಭಾರತ ವಿರೋಧಿ ನಿಲುವನ್ನ ಒಂದು ಅಸ್ತ್ರದ ರೀತಿ ಬಳಸಲಾಗ್ತಿದೆ. ಮೊಹಮ್ಮದ್ ಯೂನುಸ್ ಅವರ ಮಧ್ಯಂತರ ಸರ್ಕಾರ ಬಂದಾಗ ಆರ್ಥಿಕತೆ ಸರಿ ಹೋಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ರಿಸಲ್ಟ್ ನೋಡಿ, 4ನೇ ಕ್ವಾರ್ಟರ್ನಲ್ಲಿ GDP ಗ್ರೋತ್ ಕೇವಲ 3.35%ಗೆ ಕುಸಿದಿದೆ. ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ಅಷ್ಟೇ ಅಲ್ಲ, ಹಣದುಬ್ಬರ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 9%. ಇದರಿಂದ ಸಾಮಾನ್ಯ ಜನರ ಬದುಕು ತುಂಬಾನೇ ಕಷ್ಟ ಆಗಿದೆ. ಈ ಆರ್ಥಿಕ ವೈಫಲ್ಯವನ್ನ ಮುಚ್ಚಿ ಹಾಕೋಕ್ಕೆ, ಜನರ ಗಮನವನ್ನ ಡೈವರ್ಟ್ ಮಾಡೋಕ್ಕೆ ಈ ಭಾರತ ವಿರೋಧಿ ಅನ್ನೋ ಭಾವನಾತ್ಮಕ ವಿಷಯವನ್ನೇ ಮುಂದೆ ತರಲಾಗ್ತಿದೆ. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬರೋಣ. ವಾಕ್ ಸಮರ ಅಂದ್ರೆ ಹೊರಗಡೆ ಒಂದು ಸಂಘರ್ಷ ನಡಿಬೇಕಾದ್ರೆ ದೇಶದ ಒಳಗಿನ ರಾಜಕೀಯ ನಾಯಕರು ಹೇಗೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಮೂಲಗಳು ಒಂದು ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ನೀಡಿವೆ. ಈ ಚರ್ಚೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರ ಒಂದು ಕಾನ್ಸೆಪ್ಟ್ ನೆನಪು ಮಾಡ್ಕೊಳ್ಳೋಣ. ಅದೇ 2.5 ಫ್ರಂಟ್ ವಾರ್. ಅಂದ್ರೆ ಭಾರತ ಒಂದೇ ಸಮಯದಲ್ಲಿ ಪಾಕಿಸ್ತಾನ್, ಚೀನಾ ಜೊತೆ 2 ಫ್ರಂಟ್ನಲ್ಲಿ ಮತ್ತು ದೇಶದೊಳಗಿನ ಶತ್ರುಗಳ ಜೊತೆ ಅರ್ಧ ಫ್ರಂಟ್ನಲ್ಲಿ ಯುದ್ಧ ಮಾಡಬೇಕಾಗುತ್ತೆ ಅಂತ ಅವರು ಹೇಳಿದ್ರು. ಈ ದೇಶದೊಳಗಿನ ಫ್ರಂಟ್ ಹೇಗಿರತ್ತೆ ಅನ್ನೋಕೆ ಮೂಲಗಳು ಒಂದು ಉದಾಹರಣೆ ಕೊಡ್ತವೆ. ಆಪರೇಷನ್ ಸಿಂಧೂರ್ ಆದ್ಮೇಲೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚವಾಣ್ ಅವರು ಭಾರತ ಮೊದಲೇ ದಿನವೇ ಸೋತ್ ಹೋಯಿತು ಅಂತ ಒಂದು ಹೇಳಿಕೆ ಕೊಟ್ಟಿದ್ರು.
ರಾಷ್ಟ್ರೀಯ ಭದ್ರತೆ ಅಂಥ ಸೂಕ್ಷ್ಮ ವಿಷಯದಲ್ಲಿ ಈ ಥರದ ಹೇಳಿಕೆಗಳು ದೇಶದೊಳಗಿನ ಒಡಕನ್ನೇ ತೋರಿಸುತ್ತೆ ಅಂತ ಮೂಲಗಳು ವಾದಿಸ್ತವೆ. ಇಲ್ನೋಡಿ, ಎರಡು ದೇಶಗಳ ರಾಜಕೀಯ ಮಾತುಗಳನ್ನ ಹೋಲಿಕೆ ಮಾಡೋಣ. ಒಂದ್ ಕಡೆ ಬಾಂಗ್ಲಾದೇಶದ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ತಮ್ಮ ಶಕ್ತಿ ಮೀರಿ ಭಾರತವನ್ನ ಎದುರಾಕೊಳ್ಳುವ ಮಾತಾಡ್ತಾರೆ. ಇನ್ನೊಂದ್ ಕಡೆ ಭಾರತದಲ್ಲಿ ತಮ್ಮದೇ ಸೇನೆಯ ಗೆಲುವನ್ನ ಪ್ರಶ್ನೆ ಮಾಡುವಂತ ಹೇಳಿಕೆಗಳು ಬರ್ತವೆ. ಯುದ್ಧದ ಸಮಯದಲ್ಲಿ ಎರಡೂ ದೇಶಗಳ ಒಳಗಿನ ರಾಜಕೀಯ ಮಾತುಗಳಲ್ಲಿರೋ ವ್ಯತ್ಯಾಸವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ವಾಕ್ಸಮರದ ನಡುವೆ ನಿಜವಾದ ಸೇನಾ ವಾಸ್ತವವನ್ನ ಮರೆಯೋ ಹಾಗೆ ಇಲ್ಲ. ಭಾರತೀಯ ಸೇನೆ ಗಡಿಯಲ್ಲಿ ಹೈ ಅಲರ್ಟ್ನಲ್ಲಿದೆ. S-400, ರಫೇಲ್ನಂತಹ ಅತ್ಯಾಧುನಿಕ ಸಿಸ್ಟಂಗಳು ಸಕ್ರಿಯವಾಗಿವೆ. ಪೂರ್ತಿ ಪ್ರಮಾಣದ ಯುದ್ಧ ಆಗೋ ಚಾನ್ಸ್ ಕಡಿಮೆ ಇರ್ಬೋದು. ಅದೇ ಒಂದು ಸೀಮಿತ ಸಂಘರ್ಷದ ಸಾಧ್ಯತೆಯನ್ನ ತಳ್ಳಿಹಾಕೋಕ್ಕಾಗಲ್ಲ. ಹಾಗಾದ್ರೆ ಒಂದು ಕಡೆ ಕುಸಿಯುತ್ತಿರುವ ಆರ್ಥಿಕತೆ, ಇನ್ನೊಂದು ಕಡೆ ಹತ್ತಿರ ಬರ್ತಿರೋ ಚುನಾವಣೆ, ಮತ್ತೊಂದು ಕಡೆ ಹೆಚ್ಚಾಗ್ತಿರೋ ಪ್ರಚೋದನಾಕಾರಿ ಮಾತುಗಳು. ಈ ಎಲ್ಲದರ ನಡುವೆ ಭಾರತ-ಬಾಂಗ್ಲಾದೇಶ ಸಂಬಂಧದ ಮುಂದಿನ ದಾರಿ ಯಾವುದು? ಈ ಐತಿಹಾಸಿಕ ಸ್ನೇಹ ಈ ಬಿಕ್ಕಟ್ಟನ್ನ ದಾಟುತ್ತಾ ಅಥವಾ ಇದೊಂದು ಹೊಸ ಅಪಾಯಕಾರಿ ತಿರುವಿನ ಆರಂಭನ? ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು.